ಈ ಫೀಲಿಂಗ್ ನಮಗೆ ಫಸ್ಟ್ ಟೈಮ್ ಮಾರೆ ನಮ್ಗೆ ಗೊತ್ತಿಲ್ಲ ಹೇಗೆ ರಿಯಾಕ್ಟ್ ಮಾಡ್ಬೇಕಂತ ಗೊತ್ತಿಲ್ಲ, ಎಂತ ನಗ್ಬೇಕು ಆಳ್ಬೇಕು ಎಂತ ಗೊತ್ತಿಲ್ಲ. ಈಗ ಮುಂಬೈ ಫ್ಯಾನ್ಸಿಗೆ, CSK ಫ್ಯಾನ್ಸಿಗೆ, KKR ಫ್ಯಾನ್ಸಿಗೆ ನಿಮ್ಗೆ ಅಭ್ಯಾಸ ಉಂಟು, ಟ್ರೋಫಿ ವಿನ್ ಆಗಿ ಅಭ್ಯಾಸ ಉಂಟು. ನಮ್ಗೆ ಗೊತ್ತೇ ಇಲ್ಲ, ಫಸ್ಟ್ ಟೈಮ್ ನಾವು ವಿನ್ ಆಗ್ತಾ ಇರೋದು. ನಂಗೆ ಎಂತ ಎಕ್ಸ್ಪ್ರೆಸ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಈ ಸಲ ಕಪ್ ನಮ್ದೇ 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 ಇಲ್ಲ, ಆಯ್ತಲ್ಲ, ಅದು ಚೇಂಜ್. ಈ ಸಲ ಕಪ್ ನಮ್ದು ಗುರು, ನಮ್ದು. ಅಂತೂ ಇಂತೂ ವಿನ್ ಆದ 16 ವರ್ಷದಿಂದ ಒಂದು ಟ್ರೋಫಿ, ಒಂದು RCB ಒಂದು ಟ್ರೋಫಿ ವಿನ್ ಆಗಲಿ ಆಯ್ತು. ಗಂಡಸರ ವಿನ್ ಆಗಲಿಲ್ಲ, ಹೆಂಗಸರ ಟೀಮು ವಿನ್ ಆದ್ರಲ್ಲ ಮಾರೆ. ಕಂಗ್ರ್ಯಾಚುಲೇಷನ್ಸ್ RCB. ಎಸ್, ಸೂಪರ್ ಸೂಪರ್. ನಮಸ್ಕಾರ ಎಲ್ಲಿಗೆ, ಜನಾರ್ದನ್ ಸರ್ ಮಾತಾಡ್ತಿರೋದು. ಎಲ್ಲ ಕ್ಷೇಮ ಕುಶಲ ಸೌಖ್ಯ ಎಲ್ಲ ಹೌದು. ವೆಲ್ಕಮ್ 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 ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಎಷ್ಟು ಖುಷಿ ಆಗ್ತಾ ಉಂಟಂದ್ರೆ, ವಾಟ್ ಅ ಫೈನಲ್, ವಾಟ್ ಅ ಫೀಲಿಂಗ್. ಎಂತ ಭಯಂಕರ ಖುಷಿ ಮಾರ, ಎಂತ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಾನು ಈ WPL ಫಾಲೋ ಮಾಡ್ತಾ ಇರಲಿಲ್ಲ ಅಷ್ಟು ನನಗೆ, ಅಂದರೆ ಬೇಡದಿದ್ರು ಅದು ಕಂಪ್ಯಾರಿಸನ್ ಹೀಗೆ ಕಂಪೇರ್ ಆಗ್ತಾ ಇತ್ತು. ಗಂಡಸರು ಇದ್ದಿದ್ರೆ ಈ ಶಾಟ್ ಹೀಗೆ ಹೊಡಿತಿದ್ರೆ ಹಾಗೆ ಹೊಡಿತಿದ್ರು ಅಂತ, ಅದರ ಅರ್ಥ ಹೆಂಗಸರು ವೀಕ್ ಅಂತ ಹಾಗೆಲ್ಲ ನನಗೆ ಅಷ್ಟು ಮಜಾ ಬರ್ತಾ ಇರಲಿಲ್ಲ. ಬಟ್ ಸ್ಟಿಲ್ ಒಂದು ಆಯಿತು ಮಾರೆ, ನಾವು ಈಗ ಫೈನಲಿಗೆ ತಲುಪ್ಬೋದು RCB ಅಂತ ಗೊತ್ತಾದಾಗ ನಾನು ಹಿಂದಿನ ಮ್ಯಾಚ್ ನೋಡಿದೆ. ಬಟ್ ಹಿಂದಿನ ಮ್ಯಾಚ್ 3 ಓವರ್ಗೆ 20 ರನ್ ಬೇಕು ಅಂತ ಇದ್ದಾಗ RCBಗೆ, ಇದು ಮುಂಬೈಗೆ 3 ಓವರ್ 20 ರನ್ ಬೇಕು ಅಂತಿದ್ದಾಗ TV ಆಫ್ ಮಾಡಿದೆ. ಸೋಲ್ತದೆ RCB ಅಂತ. ಅಲ್ಲಿಂದ ಆಟವೇ ಬೇರೆ ಯಬ್ಬಾ. ಅಲ್ಲಿಂದ ಫೈನಲಿಗೆ ಬಂದದ್ದು. ಫೈನಲ್ ಬಗ್ಗೆ ಮಾತಾಡೋದಿದ್ರೆ, ಇವತ್ತು ಡೆಲ್ಲಿ ಲಾಸ್ಟ್ ಟೈಮ್ ಇದು ಸಹ ಫೈನಲಿಸ್ಟ್, ಈ ಸಲದ ಸಹ ಫೈನಲಿಸ್ಟ್. ಡೆಲ್ಲಿಯ ವಿರುದ್ಧ ಡೆಲ್ಲಿಯಲ್ಲಿ ಮ್ಯಾಚ್ ಆಗ್ತಾ ಇತ್ತು. ಫಸ್ಟ್ ಬ್ಯಾಟಿಂಗ್ ಟಾಸ್ ವಿನ್ ಆಗಿ ಅವರು ಬ್ಯಾಟಿಂಗ್ ಆಯ್ದುಕೊಂಡ್ರು. 6 ಓವರ್ಗೆ 61 ರನ್ ಹಚ್ಚಿದ್ರು. ಲ್ಯಾನಿಂಗ್ ಮತ್ತೆ ನಮ್ಮ ಮಿನಿ ಸೇವಾಗ್ ಶಫಾಲಿ ವರ್ಮ ಸೇರಿಕೊಂಡು ನಾಯಿ ಹೊಡೆದಾಕಿದ್ರು. 6 ಓವರ್ಗೆ 61 ಇದ್ದಾಗ ಓಹೋ ಇದೆಂತ ಮಾರ, ನಾ TV ಆಫ್ ಮಾಡ್ಬೇಕಂತ ಕಾಣ್ತದೆ. TV ಆಫ್ ಮಾಡಿದರೆ ವರ್ಕ್ ಆಗ್ತದೆ ಅಂತ ಅಂದ್ಕೊಂಡು ನಾನು ನಿಜವಾಗ್ಲೂ ಸಹ TV ಆಫ್ ಮಾಡಿ ರಾಜರಾಜೇಶ್ವರಿ ನಗರದ್ದು ಗಲ್ಲಿ ಕಿಚನಿಗೆ ಹೋಗಿ ಬನ್ಸ್ ತಿಂತ ಇದ್ದೆ ಮಾರ. ಆಗ ಫೋನಲ್ಲಿ ನೋಡ್ತಾ ಇದ್ದೆ, ಜಿಯೋ ಸಿನಿಮಾದಲ್ಲಿ. ಎಂತ ಒಂದು 8ನೇ ಓವರ್ 7ನೇ ಓವರ್ ಸ್ವಲ್ಪ ಕಂಟ್ರೋಲಿಗೆ ಬಂತು. 8ನೇ ಓವರ್ ಅದು ಎಂತ, ಸೋಫಿ ಅಕ್ಕ ಚಿಕ್ಕಮ್ಮ, ಸೋಫಿ ಡಿವೈನ್ ದೊಡ್ಡಮ್ಮ, ಈ ಸೋಫಿ ಚಿಕ್ಕಮ್ಮ ಒಂದು ಬಾಲ್ ಹಾಕಿದ್ರು ಮಾರೆ. ಆ ಓವರಲ್ಲಿ 3 ವಿಕೆಟ್. ಶಫಾಲಿ ವರ್ಮಾ ಔಟು, ಅದಾದ್ಮೇಲೆ ರೋಡ್ರಿಗಸ್ ಬಂದರು. ಅವ್ರು ಆ ಸ್ವೀಪ್ ಅಷ್ಟು ಬೇಗ ಹೊಡಿಬೇಕಂತಿರಲಿಲ್ಲ, ಅವರು ಸ್ವೀಪ್ ಹೊಡ್ಲಿಕ್ಕೆ ಹೋಗಿ ಬೋಲ್ಡ್ ಆದರು. ಅದಾದ್ಮೇಲೆ ಕ್ಯಾಪ್ಸಿ ಎಂತ ಆಗಿತ್ತು ಅಂತ ಗೊತ್ತಿಲ್ಲ, ವೆರಿ ಗುಡ್. ನಮಗೆ ಬೇಕಾದಂತಹ ಶಾಟ್, ಅಂದರೆ ಪ್ರೀ ಮೆಡಿಟೇಟ್ ಲ್ಯಾಬ್ ಶಾಟ್ ಹೊಡ್ಲಿಕ್ಕೆ ಹೋದ್ರು. ಅದು ಎಲ್ಲಿ ಸೇರಿಲ್ಲ, ಡಮಾರ್ ಅಂತ ಬೋಲ್ಡ್. ಒಂದೇ ಓವರಲ್ಲಿ 3 ವಿಕೆಟ್. 61ಕ್ಕೆ 0 ಇದ್ದದ್ದು 65ಕ್ಕೆ 3. ಅದಾದ್ಮೇಲಿಂದ ಚೇತರಿಕೆ ಕಾಣಲೇ ಇಲ್ಲ. ಡೆಲ್ಲಿ ಡಗಡಗಡಗಡಗ ಅಂತ ವಿಕೆಟ್ ಹೋಗ್ತಾ ಇತ್ತು. ಮತ್ತು ನಮ್ಮ ಪಾಟೀಲ್ರು ಬಂದರು. ಎಲ್ಲದಕ್ಕಿಂತ ಸಹ ಒಂದು ಸ್ಪೆಷಲ್ ಫೀಲಿಂಗ್ ಏನು ಅಂತಂದರೆ, RCB ತಂಡದಲ್ಲಿ ಒಂದು ಕನ್ನಡತಿ ಶ್ರೇಯಾಂಕ ಪಾಟೀಲ್ ಫಿನಾಲೆಯಲ್ಲಿ ಟ್ರೋಫಿ ಗೆಲ್ಲುವಂತಹ ಪರ್ಫಾರ್ಮೆನ್ಸ್ ಕೊಟ್ಟದುಂಟಲ್ಲ, ಅದು ಇನ್ನೂ ಸಹ ಮನಸ್ಸಿಗೆ ಹತ್ರ ಆಯಿತು. 3.3 ಓವರ್ಸಲ್ಲಿ 12 ರನ್ಗೆ 4 ವಿಕೆಟ್. ಶ್ರೇಯಾಂಕ ಪಾಟೀಲ್ ಈವನ್ ಸೆಮಿಫೈನಲಲ್ಲಿ 4 ಓವರ್ಗೆ 16 ರನ್ ಕೊಟ್ಟು 2 ವಿಕೆಟ್ ಕಬಳಿಸಿದ್ರು. ಅವರು ಶ್ರೇಯಾಂಕ ಪಾಟೀಲ್ ಅಲ್ಲ, ಪರ್ಪಲ್ ಕ್ಯಾಪ್ ಕೂಡ ಅವರೇ ಪಡೆದುಕೊಂಡ್ರು. ಎಂಥ ಪರ್ಫಾರ್ಮೆನ್ಸ್. ಸೋಫಿ ಅಕ್ಕ 3 ವಿಕೆಟು, ಒಂದು ಡೈರೆಕ್ಟ್ ರನ್ಔಟು. ಶ್ರೇಯಾಂಕ ಪಾಟೀಲ್ 4 ವಿಕೆಟ್, ಮತ್ತು ಆಶಾ ಸೋಬಣ್ಣ 2 ವಿಕೆಟ್. ಅಮೇಝಿಂಗ್ ಪರ್ಫಾರ್ಮೆನ್ಸ್. ಡೆಲ್ಲಿ 113ಕ್ಕೆ ಆಲ್ ಔಟ್. 6 ಓವರ್ಗೆ 61ಕ್ಕೆ 0 ಇದ್ದಂತಹ ತಂಡ ನೆಕ್ಸ್ಟ್ 14 ಓವರಿಗೆ ರನ್ ಇಲ್ಲ, ಎಂಥದ್ದು ಇಲ್ಲ. ತಿಣುಕಾಡಿ 113ಕ್ಕೆ ಆಲ್ ಔಟ್ ಆದರು. ಅದಾದಮೇಲೆ ನಮ್ಮದು ಸ್ಟಾರ್ಟ್ ಆಯಿತು ಬ್ಯಾಟಿಂಗು. ಅವರು 6 ಓವರ್ಗೆ 61ಕ್ಕೆ 0 ನೋಡಿದ್ರು. ನಾವು 6 ಓವರ್ಗೆ ಎಷ್ಟು 25 ರನ್ ನೋಡಿದದ್ದು. 25 ರನ್. ನನಗೆ ಟೆನ್ಷನ್ ಆಗಲಿಕ್ಕೆ ಸ್ಟಾರ್ಟ್ ಆಯ್ತಿದ್ದೆ. ಎಂತ ಮಾರ್ರೆ, ಕರೆಕ್ಟ್ ಇದು ಟಾರ್ಗೆಟ್ ಇರೋದು 114 ಅಷ್ಟೇ. ಬಟ್ 6 ಓವರ್ಗೆ 25 ಹೊಡೆದಿದ್ದಾರೆ. ಅಂದರೆ ತುಂಬ ಇವರು ಕ್ಯಾಲ್ಕುಲೇಟಿವ್ ಆಟ ಆಡ್ತಾ ಇದ್ದಾರಾ, ವಿಕೆಟ್ ಹೋಗೋದು ಬೇಡ ಅಂತ ಇಷ್ಟು ಸ್ಲೋ ಆಡ್ತಾ ಇದ್ದಾರಾ ಅಂತ ಅಂದ್ಕೊಂಡೆ. ಬಟ್ 7ನೇ ಓವರ್ಗೆ ನಮ್ಮ ದೊಡ್ಡಮ್ಮ ಒಂದು ಹೊಡೆದ್ರು. 18 ರನ್ ಹೊಡೆದ್ರು. 3 4 1 6 ಕರೆಕ್ಟ್ 18 ರನ್ ಹರಿದು ಬಂತು. ಅಲ್ಲಿಗೆ ಒಂದು ಅಂದರೆ ಟೆನ್ಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಇದು ಎಂತ ಮಾರ್ರೆ, ಇವ್ರು ಲಾಸ್ಟ್ ಬಾಲ್ ತನ್ಕೋಗ್ತದ ಎಂತೆಂತ. ಬಟ್ ಆ ದೊಡ್ಡಮ್ಮ ಹೊಡೆದ ಆಟ ಉಂಟಲ್ಲ, ಆ ಒಂದು ಓವರಿಂದ ಮತ್ತೆ ಪುನಃ ರನ್ನ ಬಾಲಲ್ಲೇ ಇತ್ತು ಮ್ಯಾಚ್. ಅವ್ರು ಔಟ್ ಆದರು. ಅದಾದಮೇಲೆ ಪೆರ್ರಿ ಆ ಕಡೆ ಆರೆಂಜ್ ಕ್ಯಾಪ್ಸ ನಮಗೆ, ಪರ್ಪಲ್ ಕ್ಯಾಪ್ಸ ನಮಗೆ, ಟ್ರೋಫಿಸ ನಮಗೆ. ವೆರಿ ಗುಡ್. ಈ ಥರ ಇರಬೇಕು. ಫಸ್ಟ್
ಟ್ರೋಫಿಗೆ ಒಂದು ಅಲಂಕಾರಕ್ಕೆ ಪರ್ಪಲ್ ಕ್ಯಾಪ್ ಮತ್ತು ಆರೆಂಜ್ ಕ್ಯಾಪ್ ಸಹ ನಮಗೆ ಬಂತಲ್ಲ, ಅದು ಇನ್ನೂ ಸಹ ಚಂದ. ಸೊ ಪೆರಿ ಅಕ್ಕ ಒಂದು ಕಡೆ ಬಂಡೆಯಾಗಿ ನಿಂತಿದ್ರು, ಸ್ಮೃತಿ ಮಂದನ ಸಹ ಹೋಗ್ತಾ ಇದ್ರು. ಸ್ಮೃತಿ ಮಂದನ ಔಟ್ ಆದಮೇಲೆ ಮತ್ತು ರಿಚಾ ಘೋಷ್ ಸೇರಿಕೊಂಡು ಏನೋ ಒಂದು ಟೆನ್ಷನ್ ಇಲ್ಲದೆ ಕೊನೆಯ ಓವರ್ ತನಕ ಹೋಗಿದೆ, ಇಲ್ಲ ಅಂತ ಹೇಳೋದಿಲ್ಲ, ಕೊನೆಯ ಓವರ್ ತನಕ ಹೋದರೆ ಸಹ ಬ್ಯಾಕ್ ಆಫ್ ದ ಮೈಂಡಲ್ಲಿ ಇದಾಗ್ತದೆ ಲಾಸ್ಟ್ ಮಿನಿಟಿಗೆ ಏನು ಚೋಕ್ ಮಾಡೋದಿಲ್ಲ ಅಂತ ಅನ್ನಿಸ್ತಾ ಇತ್ತು. ಅಂತೂ ಇಂತೂ ವಿನ್ ಆದೆವು. ನೋಡಿ, ಇದು ನಾವು ನಮ್ಮ ಮೇನ್ RCB ಮೇನ್ ಇದು ಅಂದರೆ ಮೇನ್ ಗೀನ್ ಅಂತೆಲ್ಲ ಹೇಳೋದಿಲ್ಲ, ಮೆನ್ಸ್ ಟೀಮ್ RCB ಮೆನ್ಸ್ ಟೀಮಿಗೆ ನಾವು ರಿಕ್ವೆಸ್ಟ್ ಮಾಡೋದು, ಇದನ್ನು ಒಂದು ಎಕ್ಸಾಂಪಲ್ ಆಗಿ ತಗೊಳ್ಳಿ ಹೊರತು ಒಂದು ರೀಸನ್ ಆಗಿ ತಗೊಳ್ಬೇಡಿ. ಏನು ಟ್ರೋಫಿ ಇಲ್ಲ ಅಂತ ಹೇಳ್ತಿದ್ದೇವಲ್ಲ, ಒಂದು ಟ್ರೋಫಿ ಬಂದಿದೆ, ಇನ್ನು ಮೇಲೆ ನಮಗೆ ಟ್ರಾಲ್ ಮಾಡೋಗಿಲ್ಲ, ನಾವು ಹೇಗೆ ಬೇಕಾದರೂ ಆಡ್ಬೋದು, ಆ ಥರ ಒಂದು ಎಕ್ಸ್ಕ್ಯೂಸ್ ಕೊಡಬೇಡಿ, ಒಂದು ಎಕ್ಸಾಂಪಲ್ ತಗೊಳ್ಳಿ. RCB ಕೂಡ ಮೆನ್ಸ್ ಟೀಮ್ ಕೂಡ ಸೆಕೆಂಡ್ ಸೀಸನಿಗೆ ಫೈನಲಿಗೆ ಹೋಗಿತ್ತು, DC ವಿರುದ್ಧವೇ ಫೈನಲಲ್ಲಿ ಆಡಿತ್ತು. DC ಅಂದರೆ ಡೆಲ್ಲಿ ಕ್ಯಾಪಿಟಲ್ ಅಲ್ಲ, ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ ಫೈನಲಲ್ಲಿ ಆಡಿದೆವು. ಬಟ್ ಅದರಲ್ಲಿ ಮುಗ್ಗರಿಸಿದ್ದೆವು, 6 ರನ್ನಿಂದ ಸೋತಿದ್ದೆವು. ಬಟ್ ನಮ್ಮ RCB ವಿಮೆನ್ಸ್ ಟೀಮು ವಿನ್ ಆಗಿದೆ. ಇವರಿಂದ ಒಂದು ಇನ್ಸ್ಪಿರೇಷನ್ ತಗೊಂಡು ದಯವಿಟ್ಟು RCB ಮುಂದೆ ಈ ವರ್ಷ ವಿನ್ ಆಗ್ತದೆ ಇಲ್ಲ ಅಂತೆಲ್ಲ ಗೊತ್ತಿಲ್ಲ, ಬಟ್ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಇನ್ನೊಂದು 5-6 ವರ್ಷದಲ್ಲಿ ಅಟ್ಲೀಸ್ಟ್ ಒಂದು 2 ಸಲ ಕಪ್ಪೆತ್ತಿ ಅಂತ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಕಂಗ್ರ್ಯಾಚುಲೇಷನ್ಸ್ RCB ವಿಮೆನ್ಸ್ ಟೀಮ್, ಸಿಕ್ಕಾಪಟ್ಟೆ ಖುಷಿ ಆಯಿತು. ಈ ಫೀಲಿಂಗ್ 16 ವರ್ಷಗಳಲ್ಲಿ ಫಸ್ಟ್ ಟೈಮ್ ನಮಗೆ ನೀವು ಅನುಭವ ಮಾಡಿಕೊಟ್ಟದ್ದಕ್ಕೆ ಧನ್ಯವಾದಗಳು, ಸೀರಿಯಸ್ಲಿ ಧನ್ಯವಾದಗಳು. ಈ ಥರ ಒಂದು ಟೀಮ್ ಗೆದ್ದರೆ ಯಾವ ಥರ ಫೀಲ್ ಆಗ್ತದೆ ಅನ್ನೋದೇ ನಮ್ಗೆ ಗೊತ್ತಿರಲಿಲ್ಲ. ಇವತ್ತು ನಿದ್ದೆ ಬರೋದಿಲ್ಲ, ಯಾಕೆ ನಿದ್ದೆ ಬರಬೇಕು, ನಿದ್ದೆ ಬರೋದು ಬೇಡ, ಖುಷಿಯಲ್ಲಿ ನಿದ್ದೆ ಬರೋದಿಲ್ಲ. ಸೂಪರ್ ಸೋ ಪ್ರೌಡ್. ಇಡೀ ತಂಡ ಸೆಮಿಫೈನಲಲ್ಲಿ ಆ ಒಂದು ಲಾಸ್ಟ್ 3 ಓವರಲ್ಲಿ ಫೈಟ್ ಬ್ಯಾಕು, ಮತ್ತೆ ಫಸ್ಟ್ 6 ಓವರಲ್ಲಿ ಸೋತ ಮೇಲೆ ಮತ್ತೆ ಪುಟಿತದ್ದು ಬಂದಂಥ ರೀತಿ, ಎರಡು ಸಹ ಸೂಪರ್. ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ. ಕಂಗ್ರ್ಯಾಚುಲೇಷನ್ಸ್. ಸರಿಯಾಗ್ರೆ ಬರುವ ಈ ಸಲ ಕಪ್ಪು ನಮ್ದು ಗುರು. ನಮಸ್ಕಾರ.